ನಮಸ್ತೆ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಅಡಿಯಲ್ಲಿ ಬರುವಂಥ ರಾಜ್ಯ ಶಿಕ್ಷಣ ನೀತಿ ಅನ್ವಯ SCP ಅನ್ವಯ BCom 2ನೇ ಸೆಮಿಸ್ಟರ್ನ ಅವಶ್ಯಕ ಕನ್ನಡ ಪತ್ರಿಕೆಗೆ ಇರುವಂಥ ಪಠ್ಯಕ್ರಮವನ್ನು ನೋಡೋಣ. ಸುಮಾರು 80 ಅಂಕಗಳ ಪ್ರಶ್ನೆ ಪತ್ರಿಕೆ, 20 ಅಂಕಗಳು ಆಂತರಿಕ ಅಂಕಗಳು, ಒಟ್ಟು 100 ಅಂಕಗಳಿರ್ತವೆ. ಇಡೀ ಪಠ್ಯಕ್ರಮವನ್ನು 5 ಪ್ರಮುಖ ಘಟಕಗಳನ್ನಾಗಿ ಇಲ್ಲಿ ವಿಂಗಡಿಸಿದ್ದಾರೆ. ಜಾಗತೀಕರಣ, ದೇಸೀಯತೆ, ಸಂಸ್ಕೃತಿ, ಬಹುಶಿಸ್ತೀಯ ಹಾಗೆ ಕೌಶಲ ಕನ್ನಡ ಅಂತ 5 ಪ್ರಕಾರಗಳಲ್ಲಿ ಅದನ್ನು ವಿಂಗಡಿಸಿದ್ದಾರೆ. ಮೊದಲನೇ ಘಟಕ ಜಾಗತೀಕರಣ. ಜಾಗತೀಕರಣದಲ್ಲಿ 3 ಪಠ್ಯಗಳಿವೆ. ಮೊದಲನೆಯದು ಜಾಗತೀಕರಣ ಮತ್ತು ಸಂಸ್ಕೃತಿ, ರಾಜೇಂದ್ರ ಚಿನ್ನಿಯವರು ಬರೆದಂಥ ಒಂದು ಲೇಖನ. ಎರಡನೇದು ದಿಕ್ಕು, ಪ್ರತಿಭಾ ನಂದಕುಮಾರ್ ಅವರು ಬರೆದಂಥ ಒಂದು ಕವಿತೆ. ಮೂರನೇದು ಹುಲಿ ಸವಾರಿ, ವಿವೇಕ್ ಶಾನ್ಭೋಗರ ಒಂದು ಕಥೆ. ಈ 3 ಜಾಗತೀಕರಣದಲ್ಲಿ ಬಂದರೆ, ಎರಡನೇ ಘಟಕ ದೇಸೀಯತೆ. ಅದರಲ್ಲಿ ಮೊದಲನೇ ಒಂದು ಪಠ್ಯ ಕನ್ನಡಕ್ಕೂ ಒಂದು ರಾಷ್ಟ್ರೀಯತೆ, ದೇವನೂರು ಮಹಾದೇವ ಅವರ ಬರೆದಂಥದ್ದು, ಎದೆಗೆ ಬಿದ್ದ ಅಕ್ಷರದಲ್ಲಿ ಬರುವಂಥ ಒಂದು ಭಾಗ. ಹಾಗೆ ಎರಡನೇದು ಗಿಡುಗ ಮತ್ತು ಎರೆಹುಳು, ಇದು ಒಂದು ಕೂಡ ಕವಿತೆ, SG ಸಿದ್ದರಾಮಯ್ಯ ಅವರು ಬರೆದಂಥದ್ದು. ಮೂರನೇದು ಕುಂಬಾರ ಗುಂಡಯ್ಯನ ರಗಳೆ, ಹರಿಹರನ ಒಂದು ರಗಳೆ ಇದು. ಈ 3 ದೇಸೀಯತೆಯಲ್ಲಿ ಬರ್ತದೆ. ಇನ್ನು ಮೂರನೇ ಘಟಕ ಸಂಸ್ಕೃತಿ. ಅದರಲ್ಲಿ ಮೊದಲನೇ ಒಂದು ಲೇಖನ ಕನ್ನಡ ಸಂಸ್ಕೃತಿ ನಮ್ಮ ಹೆಮ್ಮೆ, M ಚಿದಾನಂದ ಮೂರ್ತಿಯವರು ಬರೆದಂಥದ್ದು. ಎರಡನೇದ್ದು ಸತ್ಯ ಮತ್ತು ಸೌಂದರ್ಯಗಳಲ್ಲಿ ಪ್ರಕೃತಿಯ ಸ್ಥಾನ, SL ಭೈರವಪ್ಪ ಅವರು ಬರೆದಂಥದ್ದು. ಮೂರನೇದ್ದು ವಚನ ಸಾಹಿತ್ಯ ಸಂಸ್ಕೃತಿ, ಡಾಕ್ಟರ್ SM ಹಿರೇಮಠ ಅವರು ಬರೆದಂಥ ಒಂದು ಲೇಖನ. ನಾಲ್ಕನೇ ಘಟಕ, ಅದು ಭಾಗ 2 ಅಂತ ತೆಗೆದುಕೊಳ್ಳಲಾಗಿದೆ, ಬಹುಶಿಸ್ತೀಯ ಅರಿವು ಅಂದರೆ ಮಲ್ಟಿ ಡಿಸಿಪ್ಲಿನರಿ. ಅದರಲ್ಲಿ ಒಂದು ನಾಟಕವನ್ನು ಅಭ್ಯಾಸಕ್ಕೆ ಇಟ್ಟಿದ್ದಾರೆ. ಏಕಲವ್ಯ, ಸಿದ್ಧಲಿಂಗಯ್ಯ ಅವ್ರದ್ದು ಒಂದು ನಾಟಕದ ವಿಮರ್ಶಾ ಲೇಖನ. ಅದರಲ್ಲಿ ಕಥೆ, ರಂಗಪಠ್ಯ, ನಿರ್ದೇಶನ, ರಂಗತಂತ್ರ, ಪಾತ್ರಗಳು, ರಂಗ ಪರಿಕರಗಳು ಹಾಗೂ ವೈಚಾರಿಕತೆಯನ್ನು ಅನುಲಕ್ಷಿಸಿ ಚರ್ಚೆ ಮಾಡುವುದು ಅಂತ ಹೇಳಲಾಗಿದೆ. ಇನ್ನು ಭಾಗ 3, 5ನೇ ಘಟಕ ಕೌಶಲ ಕನ್ನಡ, ಕಾರ್ಯಕ್ರಮ ನಿರೂಪಣೆಯ ತಂತ್ರಗಳು. ಮೊದಲನೇ ಸೆಮಿಸ್ಟರ್ನಲ್ಲಿ ಪತ್ರಲೇಖನಗಳಿದ್ವು. ಈ ಸತಿ ವಿದ್ಯಾರ್ಥಿಗಳ ಅನುಕೂಲತೆಗಾಗಿ ನಿರೂಪಣೆ ಹೇಗೆ ಮಾಡಬಹುದು ಅನ್ನುವಂಥ ತಂತ್ರಗಳನ್ನು ತಿಳಿಸ್ಕೊಡುವಂಥ ಒಂದು ಭಾಗ. ಅದರಲ್ಲಿ ಮೊದಲನೆಯದು ವೇದಿಕೆ ಕಾರ್ಯಕ್ರಮಗಳ ವಿಧಗಳು ಹಾಗೂ ಮಾತುಗಾರಿಕೆ. ಎರಡನೆಯದು ಆಹ್ವಾನ ಪತ್ರಿಕೆ ಸಿದ್ಧಪಡಿಸುವುದು. ಮೂರನೇದ್ದು ಕಾರ್ಯಕ್ರಮ ಪಟ್ಟಿ ಸಿದ್ಧಪಡಿಸುವುದು. ನಾಲ್ಕನೇದ್ದು ನಿರೂಪಣೆ ಕಲೆ ಸಂಘಟನೆ. ಐದನೇದ್ದು ಭಾಷಾ ಶುದ್ಧತೆ, ಸಾಹಿತ್ಯ ಜ್ಞಾನ, ಪದ ಸಂಪತ್ತು. ಒಟ್ಟಾರೆ 3 ಭಾಗಗಳಲ್ಲಿ 5 ಘಟಕಗಳನ್ನು ಮಾಡಿ, ಆ 5 ಘಟಕಗಳಲ್ಲೂ ಮತ್ತೆ ಏನು ಅಂದರೆ ಪದ್ಯ ಗದ್ಯಗಳನ್ನು ಅಭ್ಯಾಸಕ್ಕೆ ಇಟ್ಟಿರುವಂಥದ್ದು. 80 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಇರ್ತದೆ. 3 ಗಂಟೆ ಅವಧಿ. ಇದಿಷ್ಟು BCom 2ನೇ ಸೆಮಿಸ್ಟರ್ನ ಒಂದು ಸಿಲಬಸ್ ಅಥವಾ ಪಠ್ಯಕ್ರಮ ಅಂತ ಹೇಳಬಹುದು. ಧನ್ಯವಾದಗಳು.